ಒಂದು ಅವತಾರ ಬರುತ್ತೆ ಅಲ್ವಾ. ಅನೇಕ ಕಥೆಗಳನ್ನು ಕೇಳಿದ್ದೀರಿ ಅಲ್ವಾ. ಪಾಂಡುರಾಜ ಹಾಗೂ ಧೃತರಾಷ್ಟ್ರ ಸಹೋದರರು. ಧೃತರಾಷ್ಟ್ರನ ಮಕ್ಕಳು ಕೌರವರು, ಪಾಂಡುರಾಜನ ಮಕ್ಕಳು ಪಾಂಡವರು. ಹೀಗೆ ಕೌರವರು ಹಾಗೂ ಪಾಂಡವರ ಮಧ್ಯೆ ನಡೀತಾ ಇರುವಂತಹ ಒಂದು ಬಾಲ್ಯದಲ್ಲಿಯೇ ಈ ಸಹೋದರರ ಮಧ್ಯೆ ಇರುವಂತಹದ್ದು ಚಿಕ್ಕ ಪುಟ್ಟ ಜಗಳಗಳು ಆಗ್ತಾನೇ ಇತ್ತು. ಹೀಗೆ ಆ ಕೌರವರಲ್ಲಿ ಪ್ರಮುಖನಾದಂಥವನು ದುರ್ಯೋಧನನು ಏನ್ ಮಾಡ್ತಾ ಇದ್ದಾನೆ, ಬಾಲ್ಯದಲ್ಲಿರುವಾಗಲೇ ಅವನಿಗೆ ಒಂದು ಕಂಡ ಆಗ್ತಾ ಇರಲಿಲ್ಲ, ಚಿಕ್ಕ ಪುಟ್ಟ ಜಗಳ ನಡೀತಾ ಇತ್ತು. ಹೀಗೆ ಬೆಳೆದು ದೊಡ್ಡವರಾದ ನಂತರ ಸಾಮ್ರಾಜ್ಯ ರಾಜ್ಯ ಬೇಕು ಅನ್ನುವಂತಹದ್ದು ನಡೀತಾ ಇತ್ತು. ಆಗ ಇವರಿಗೆ ಹೇಗಾದ್ರೂ ಮಾಡಿ ಪಾಂಡವರಿಗೆ ಒಂದು ಮೋಸವನ್ನು ಮಾಡಿ ಅವರನ್ನ ಸೋಲ್ಸನ, ಅವ್ರಿಗೆ ಹೇಗಾದ್ರೂ ಮಾಡಿ ಸಾಮ್ರಾಜ್ಯವನ್ನು ಕೊಡದೇ ಬೇಡ ಅನ್ನುವಂತಹ ನಿರ್ಧಾರವನ್ನು ದುರ್ಯೋಧನನು ಮಾಡ್ತಾ ಇದ್ದಾನೆ. ಇದಕ್ಕೆ ಕುರುಕ್ಷೇತ್ರ ಯುದ್ಧ ನಡೆಯುವಂತಹ ಬೇಡ, ಹಾಗೆಯೇ ಇವರಿಬ್ಬರ ಮಧ್ಯೆ ಸಂಧಿಯನ್ನ ಮಾಡಿಬಿಟ್ಟು ತೀರ್ಮಾನವನ್ನ ಮಾಡೋಣ. ಕುರುಕ್ಷೇತ್ರದಿಂದ ಅನೇಕ ಯುದ್ಧವನ್ನ ಮಾಡಿದ್ರೆ ಅನೇಕ ಜೀವಿಗಳು ಪ್ರಾಣಾಹುತಿ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಎಷ್ಟೇ ಜನ ಕೃಷ್ಣನು ಎಲ್ಲರೂ ಬಂದು ಹೇಳಿದ್ರು ಸಹ, ಮಹಾನ್ ಗುರುಗಳು ಬಂದು ಹೇಳಿದ್ರು ಸಹ, ಭೀಷ್ಮ ಅಶ್ವತ್ಥಾಮ ಇವರೆಲ್ಲರೂ ಬಂದು ಹೇಳಿದ್ರು, ಒಪ್ಕೊಳ್ಳದೆ ಇಲ್ಲ ದುರ್ಯೋಧನ. ಹಾಗೂ ಹೀಗೂ ಕೌರವರು ಹಾಗೂ ಪಾಂಡವರ ಮಧ್ಯೆ ಯುದ್ಧ ನಡೀತಾ ಇದೆ. ಯುದ್ಧ ನಡೆದಾಗ ಪಾಂಡವರ ಕಡೆಗೆ ಶ್ರೀಕೃಷ್ಣ ಬರ್ತಾ ಇದ್ದಾನೆ, ಕೌರವರ ಕಡೆಗೆ ಭೀಷ್ಮ, ಹಿರಿಯ ಗುರುಗಳು, ದ್ರೋಣಾಚಾರ್ಯರು ಎಲ್ಲರೂ ಇರ್ತಾರೆ. ಒಂದು ಅಕ್ಷೌಹಿಣಿ ಸೈನ್ಯ, ಕಾಂದರಗಳು, ಕುದುರೆಗಳು, ಹೀಗೆ ಒಂದು ಸೈನಿಕ ವ್ಯವಸ್ಥೆ ಇರುವಂಥದ್ದು, ಕರ್ಣ ಇವರೆಲ್ಲರೂ ಇದ್ದಾರೆ. ಹೀಗೆ ಯುದ್ಧ ನಡೆದಂತಹ ಒಂದು ಸಂದರ್ಭದ ನಂತರ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. ಆಗ ಅವರ ತಾತನಾದಂತಹ ಭೀಷ್ಮನು ಶರಸೈಯ ಹಾಸಿಗೆಯ ಮೇಲೆ ಮಲಗಿದ್ದಾನೆ, ಬಾಣದ ಒಂದು ಹಾಸಿಗೆಯ ಮೇಲೆ ಮಲ್ಕೊಂಡಿದ್ದಾನೆ. ಕೊನೆಯ ಹಂತ ಯುದ್ಧವನ್ನ ಮಾಡಿ ಕೊನೆಯ ಹಂತದಲ್ಲಿ ಇರುವಂತಹ ಸ್ಥಿತಿ ಇದೆ. ಆಗ ಭೀಷ್ಮ ಹೇಳ್ತಾನೆ, ಯುದ್ಧವನ್ನ ಮಾಡೋದು ಬೇಡ, ಸಂಧಿವನ್ನ ಏರ್ಪಡಿಸೋಣ ಅಂತ ಹೇಳಿದಾಗ ಇಲ್ಲಿ ಪ್ರಸ್ತುತ ಭೀಷ್ಮ ಹಾಗೂ ದುರ್ಯೋಧನರ ಒಂದು ಸಂಭಾಷಣೆಗೆ ಚಲಮನೆ ಮೇಲೆ ಅನ್ನುವಂಥದ್ದು. ಹಾಗಾದ್ರೆ ಮಕ್ಕಳು, ಈ ದಿನ ನಾವು 10ನೇ ತರಗತಿಯಲ್ಲಿರುವಂತಹ ಕನ್ನಡ ಭಾಷೆಯಲ್ಲಿರುವಂತಹ ಪದ್ಯ 6 ಚಲಮನೆ ಮೆರವಂ, ಛಲದಿಂದ ನಾನಿರ್ತೀನಿ ಅಂತ ದುರ್ಯೋಧನ ಹೇಳುವಂತಹದ್ದು ಈ ಕನ್ನಡ ಸಾಹಿತ್ಯದ ಹಳಗನ್ನಡ ಸಾಹಿತ್ಯದ ಮೇರುಕವಿಯಾದಂತಹ ರನ್ನನು ತುಂಬಾ ಚೆನ್ನಾಗಿ ಇದರಲ್ಲಿ ಚಿತ್ರಿಸಿದ್ದಾನೆ. ಹಾಗಾದ್ರೆ ಮಕ್ಕಳೇ, ಈ ದಿನ ನಾವು ರನ್ನ ಕವಿ ಬರೆದಿರುವಂತಹ ಚಲ ಮನೆ ಮೆರವಂ ಅನ್ನುವಂತಹ ಒಂದು ಪದ್ಯ ಭಾಗವನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಮಕ್ಕಳೆಲ್ಲರೂ ಪಠ್ಯಪುಸ್ತಕ ತಂದಿದ್ದೀರಲ್ವಾ? ಹಾಗಾದ್ರೆ ನಾವಿಂದು ರನ್ನ ಕವಿಯ ಜೀವನ ಪರಿಚಯವನ್ನ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ನಾನೀಗ ನಿಮಗೆ ರನ್ನ ಕವಿಯ ಒಂದು ಭಾವಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಮಕ್ಕಳೇ, ಇವ್ ಭಾವಚಿತ್ರ ತೋರಿಸ್ತದನಲ್ವಾ, ಇವರೇ ರನ್ನ ಕವಿ ಆಗಿದ್ದಾರೆ. ಈ ರನ್ನ ಕವಿಯು ಪ್ರಸ್ತುತ ಇಂದು ನಿಮಗೆ ಚಲಮನೆ ಮೆರವಂ ದುರ್ಯೋಧನ ಕುರಿತಾದಂತಹ ಒಂದು ಪದ್ಯವನ್ನು ನಮಗೆ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಮಕ್ಕಳೇ, ರನ್ನ ಕವಿಯ ಭಾವಚಿತ್ರ ನೋಡಿದ್ರಲ್ವಾ? ಈಗ ರನ್ನ ಕವಿಯ ಒಂದು ಜೀವನ
ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದನು. ಇವನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪ್ಪನು ಆಸ್ಥಾನದಲ್ಲಿದ್ದನು. ಇವನು ಸಾಹಸ ಭೀಮ ವಿಜಯಂ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದುಬರುತ್ತದೆ. ಇವನಿಗೆ ತೈಲಪ್ಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು. ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನು. ರನ್ನ ಕವಿಯು ಸರಿಸುಮಾರು 949ರಲ್ಲಿ ಜನಿಸ್ತಾರೆ, ಅಂದ್ರೆ 10ನೇ ಶತಮಾನ. ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತ ಬರೆದಂತಹ ಕೃತಿಗಳು ಸಾಹಸ ಭೀಮ ವಿಜಯಂ, ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ, ಪುರಾಣ ತಿಲಕ, ಪರಶುರಾಮ ಚರಿತಂ, ನೆಕ್ಸ್ಟ್ ಚಕ್ರೇಶ್ವರ ಚರಿತಂ, ಅನ್ನುವಂತಹ ಕೃತಿಗಳನ್ನು ಕಾವ್ಯಗಳನ್ನು ರಚಿಸಿದ್ದಾರೆ. ಎಷ್ಟು ರನ್ನಕಂದ ಎನ್ನುವಂತಹ ಒಂದು ನಿಘಂಟನ್ನು ಬರೆದಿದ್ದಾರೆ. ಯಾವುದು? ರನ್ನಕಂದ. ಇವರಿಗೆ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದಿದೆ. ಹಾಗೆಯೇ ಕನ್ನಡದ ರತ್ನತ್ರಯರಲ್ಲಿ ಸಹ ಇವರು ಒಬ್ಬರು. ಈ ಕವಿ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳೇ ನಿಮಗೆ 3 ಅಂಕದ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಇವರು ಜನಿಸಿದಂತಹ ಸ್ಥಳ, ಇಸ್ವಿ, ಇವ್ರು ಬಂದಂತಹ ಕೃತಿಗಳು, ಪ್ರಶಸ್ತಿಗಳನ್ನ ಬರ್ದ್ರಿ ಅನ್ನೋದಾದ್ರೆ 3 ಅಂಕದ ಪ್ರಶ್ನೆಗಳು ಗ್ಯಾರಂಟಿ ನಿಮಗೆ. ಹೀಗೆ ಇವರು ಅತ್ಯಂತ ಮಹಾನ್ ಕಾವ್ಯಗಳನ್ನ ಇವರು ರಚಿಸಿದ್ದಾರೆ. ಹಾಗೆ ಈಗ ಪ್ರಸ್ತುತ ಈ ಒಂದು ಪದ್ಯದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಎನ್ನುವಂತ
ತಾತನಾದ ಆ ಭೀಷ್ಮರ ಒಂದು ಸಲಹೆಯನ್ನ ಪಡೆಯಲು ಬರುತ್ತಾನೆ. ನಾವಾಗಲೇ ಮಕ್ಕಳು ಹೇಳಿದೆ, ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. ಆ ಸಂದರ್ಭದಲ್ಲಿ ಭೀಷ್ಮ ಸಹ ಹೋರಾಟವನ್ನ ಮಾಡ್ತಾ ಇದ್ದಾನೆ. ಈತ ಏನಾಗಬೇಕು, ದುರ್ಯೋಧನ ತಾತ. ಹೀಗೆ ಇದ್ದಾಗ ಈ ದುರ್ಯೋಧನ ತಂದೆ ಕೇಳ್ಕಳಿಸ್ತಾ ಇದ್ದಾರೆ, ಕೊನೆಯದಾಗಿ ನೀನು ಭೀಷ್ಮನ, ನಿಮ್ಮ ತಾತನಾದಂತಹ ಆ ಭೀಷ್ಮನ ಸಲಹೆಯನ್ನು ಪಡೆದುಕೊಂಡು ನೀನು ಬಾ ಅಂತ ಹೇಳಿದಾಗ ಅವರ ಆಸೆಯಂತೆ ದುರ್ಯೋಧನನು ಕುರುಕ್ಷೇತ್ರದ ಆ ರಣರಂಗದಲ್ಲಿ ಶರಶೈಲಿಯಲ್ಲಿ ಬಾಣದ ಹಾಸಿಗೆಯ ಮೇಲೆ ಮಲಗಿರುವಂತಹ ಅವರ ತಾತನಾದ ಭೀಷ್ಮನನ್ನು ಮಾತನಾಡಿಸಲು ಬರುತ್ತಾನೆ. ಆಗ ಇಲ್ಲಿ ಭೀಷ್ಮ ಹಾಗೂ ದುರ್ಯೋಧನರ ನಡುವೆ ನಡೆದಂತಹ ಒಂದು ಸಂಭಾಷಣೆ ಪ್ರಸ್ತುತ ಈ ಪದ್ಯ ಭಾಗದಲ್ಲಿ ಇದೆ. ಆಗ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನಿಗೆ ನೀಡುತ್ತಾರೆ. ಭೀಷ್ಮ ಹೇಳ್ತದಾನೆ, ಯುದ್ಧವನ್ನ ನಾವು ಮಾಡೋದು ಬೇಡ, ಇಷ್ಟೊಂದು ಅಪಾರವಾದಂತಹ ನಷ್ಟ ಆಗಿದೆ, ಹಲವಾರು ವ್ಯಕ್ತಿಗಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ನೋವಿನಿಂದ ನಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಯುದ್ಧವನ್ನ ಮಾಡುವುದು ಬೇಡ, ಪಾಂಡವರ ಜೊತೆಗೆ ನಾವು ಸಂಧಿಯನ್ನು ಮಾಡಿಕೊಳ್ಳೋಣ ಎನ್ನುವಂತಹ ಒಂದು ಸಲಹೆಯನ್ನ ದುರ್ಯೋಧನನಿಗೆ ಭೀಷ್ಮನು ನೀಡುತ್ತಾನೆ. ಆದರೆ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ. ದುರ್ಯೋಧನನು ಅದಕ್ಕೆ ಒಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ. ತಾನು ಯುದ್ಧವನ್ನ ಮಾಡಲೇಬೇಕು, ಕೌರವರ ಜೊತೆಗೆ ನಾನು ಯುದ್ಧವನ್ನ ಮಾಡಿಯೇ ತೀರುತ್ತೇನೆ ಅನ್ನುವಂತಹದನ್ನ ಅಭಿಪ್ರಾಯವನ್ನು ದುರ್ಯೋಧನನು ಭೀಷ್ಮನಿಗೆ ತಿಳಿಸುತ್ತಾನೆ. ಈ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆ, ಛಲದ ಆ ದುರ್ಯೋಧನ ಛಲ, ಆ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ. ಹೀಗೆ ಪ್ರಸ್ತುತ ಈ ಚಲಮನೆ ಮೆರವೆಂ ಅನ್ನುವಂತಹ ಒಂದು ಪದ್ಯ ಭಾಗವನ್ನ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಪುಟ ಸಂಖ್ಯೆ 239 240 ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯದ 5ನೆಯ ಆಶ್ವಾಸದಿಂದ ಆರಿಸಿಕೊಳ್ಳಲಾಗಿದೆ. ಹೀಗೆ ಆ ಕುರುಕ್ಷೇತ್ರದ ಒಂದು ರಣರಂಗದ ಸಂದರ್ಭದಲ್ಲಿ ಭೀಷ್ಮ ಹಾಗೂ ದುರ್ಯೋಧನರ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆಯಾಗಿದೆ. ಇಲ್ಲಿ ಪಂಪ ಕವಿಯ ನಂತರ ಶಕ್ತಿ ಕವಿ ಅಂತ ಹೆಸರನ್ನ ಪಡೆದಂಥವನು ರನ್ನನು ಸಹ. ಈತ ತನ್ನ ಸಾಹಸ ಭೀಮ ವಿಜಯ ಅನ್ನುವಂತಹ ಒಂದು ಕೃತಿಯಲ್ಲಿ ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶ, ಯುದ್ಧಕ್ಕೆ ಕಾರಣ ಅಂತ ಕೇಳ್ತಾ ಇದ್ದೇವೆ. ಆಸ್ತಿ, ಸಾಮ್ರಾಜ್ಯ ವಿಸ್ತರಣೆ, ಮೋಹ, ಇವೆಲ್ಲ ಯುದ್ಧಕ್ಕೆ ಕಾರಣಗಳು. ನೋಡಿ, ನಮ್ಮ ಅಕ್ಕಪಕ್ಕದಲ್ಲಿ ಜನಗಳು ನೋಡ್ತಾರಲ್ಲ, ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳಗಳು ಆಗ್ತದೆ. ಏಕೆ? ಆಸ್ತಿಗಾಗಿ, ಹಣಕ್ಕಾಗಿ ಅಲ್ವಾ? ಇಂತಹ ಯುದ್ಧಗಳು ಪ್ರಾಚೀನ ಕಾಲದಿಂದಲೇ ನಡೀತದೆ, ಸಹೋದರರ ನಡುವೆ. ಹೀಗೆ ಆ ಯುದ್ಧ ಆದಂತಹ ಕಾರಣ, ಅದರಿಂದ ಆದಂತಹ ಪರಿಣಾಮವನ್ನ ಎಲ್ಲರೂ ಅನುಭವಿಸಲೇಬೇಕಾಗ್ತದೆ. ಅದನ್ನೇ ಇಲ್ಲಿ ದುರ್ಯೋಧನನು ಯುದ್ಧ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣ ಆತನಲ್ಲಿರುವಂತಹ ಒಂದು ಛಲ, ಹಠ ಅನ್ನುವಂಥದ್ದನ್ನ ರನ್ನ ಕವಿ ಇಂದು ನಮಗೆ ಪರಿಚಯಿಸ್ತಾ ಇದ್ದಾರೆ. ಇಲ್ಲಿ ಭೀಷ್ಮರ ಎದುರಿನಲ್ಲಿ ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತೀರಬೇಕು ಅನ್ನುವಂತಹ ಒಂದು ಛಲದ ಒಂದು ನಿರೂಪಣೆಯನ್ನ ಪ್ರಸ್ತುತ ಈ ಪದ್ಯ ಭಾಗದಲ್ಲಿ ನಮಗೆ ರನ್ನ ಕವಿಯು ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾರೆ. ಹಾಗಾದ್ರೆ ಮಕ್ಕಳೇ, ಪಠ್ಯಪುಸ್ತಕ ತಂದಿದ್ದೀರಲ್ವಾ ಎಲ್ಲ? ನಾನು ಪದ್ಯವನ್ನ ಓದ್ತಾ ಹೋಗ್ತೀನಿ, ನೀವೇನ್ ಮಾಡ್ಬೇಕು, ಅಲ್ಲಿ ಒಂದು ಅಕ್ಷರವನ್ನ ಬಿಡಿಸಿ ನಾನು ಹೇಳ್ತೀನಿ, ನೀವೇನ್ ಮಾಡ್ಬೇಕು, ಅಲ್ಲಿ ಅಕ್ಷರದ ಮೇಲೆ ಸ್ವರಾಕ್ಷರನ ಬರ್ಕೊಳ್ಳಿ, ಇಲ್ಲಾಂದ್ರೆ ಅದ್ರ ಮೇಲೆ ಗೆರೆ ಹಾಕೋಬೇಕು. ಓಕೆ, ಇದರಲ್ಲಿ ನಿಮಗೆ ಪದ್ಯ ಭಾಗದಲ್ಲಿ
ಪದ್ಯದ ಸಾರಾಂಶವನ್ನು ಬರೀರಿ ಅಂತ 4 ಅಂಕ ಪ್ರಶ್ನೆ ಬರುತ್ತೆ, ಮತ್ತೆ ಕಂಠಪಾಠ ಪದ್ಯ ಬರುತ್ತೆ. ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು, ಪದ್ಯವನ್ನ ಅಧ್ಯಯನ ಮಾಡ್ಬೇಕಾಗುತ್ತೆ ಮಕ್ಕಳೇ. ಈಗ ನಾನು ಪದ್ಯ ಭಾಗ ಓದ್ತಾ ಇದ್ದೀನಿ, ನೀವೆಲ್ಲ ನೋಟ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ 136. 136. ಒಂದೇದು ವಚನ. ಇಂಬು ಕೈವೆ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳ್ ನಡೆವ ಅಂತು ಮಾಡ್ಪಿಂ ಇನ್ನುಮಂ அவர் ಎಮ್ಮ ಅಂದುದಂ ಇಂಬು ಕೈವದೆ ಅವರ್ ಮೀರುವವರಲ್ಲ ನೀನು ಎಮ್ಮ ಪೇಳುವುದಂ ಮೀರದೆ ನೆಗಳಲ್ ಏಳ್ಕೊಂ ಎನೆ ಸುಯೋಧನಂ ಮುಗುಳ್ನಗೆ ನಕ್ಕೋ ನಿಮಗೆ ಪೊಡೆ ಮಟ್ಟು ಪೋಪ ಈ ಸಮಕಟ್ಟಿಂ ಬಂದೆನ್ ಅಹಿತರೋಳ್ ಸಂಧಿಯನ್ ಏಂ ಸಮಕೊಳಿಸಲ್ ಎಂದು ಬಂದೆನೆ ಸಮರದೋಳ್ ಎನಗೆ ಅಜ್ಜ ಪೇಳಂ ಆವುದು ಕಜ್ಜಂ. ಎರಡನೇ ಪದ್ಯ. ನೆಲಕ್ಕೆ ಇರುವೆನ್ ಎಂತು ಬಗೆದಿರೆ ಛಲಕ್ಕೆ ಇರಿವೆಂ ಪಾಂಡು ಸುತರೋಳ್ ಈ ನೆಲನ್ ಇದು ಪಾಳ್ ನೆಲನ್ ಎನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಉದು ವಾಳ್ದಪ್ಪನೇ. ಮಕ್ಕಳೇ, ನೆಕ್ಸ್ಟ್ ಎನ್ನ ಅಣುಗಾಳನ್ ಎನ್ನ ಅಣುಗ ತಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳ ಅನ್ನೆಗಂ ವಲ್ಲೆನ್ ಎನ್ನ ಒಡಲೋಳ್ ಎನ್ನ ಹಸು ಉಳ್ಳಿನಂ ಅಜ್ಜ ಸಂಧಿಯಂ ಮುನ್ನಂ ಅವಂದಿರ್ ಇರ್ಘರುಮನ್ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂಧಿ ಗೈವನ್ ನೆಗಳ್ದ ಅಂತ ಆತ್ಮಜನೋಳ್ ಎನ್ನ ಅಳಲ್ ಆರಿದೊಡೆ ಆಗದು ಎಂಬೆನೆ. ಮಕ್ಕಳೇ, ಪದಗಳ ಅರ್ಥವನ್ನು ನೋಡ್ಕೊಂಡ್ರಿ. ದಯವಿಟ್ಟು ಏನ್ ಮಾಡಬೇಕು, ಮೌನವಾಗಿ ಈ ಪದ್ಯವನ್ನ ಓದ್ಕೋಬೇಕು. ಒಂದೇನು ಇಂಬು ಕೈವೆ. ಒಪ್ಪಿಕೊಳ್ಳಲು. ಸಂಧಿ ಅಂದ್ರೆ ಒಪ್ಪಂದ. ಮಾಡ್ಪಿಂ ಮಾಡುವೆನು. ಸುಯೋಧನ ದುರ್ಯೋಧನ.
ಪಂಚಮನೇ ಕಾರ್ಯ. ಇರುವೆ, ಹೋರಾಡುವೆ. ಪಾಳ್ಯನ ಅಂದ್ರೆ ಪಾಳು. ಹಾಳು ಬಿದ್ದ. ಪಾಳು ಬಿದ್ದಿರುವ ನೆಲ. ದಿನಪ್ರಸ್ತುತ ಅಂದ್ರೆ ಕರ್ಮ. ಉದುವಾಳುಪನೆ ಅಂದ್ರೆ ಬಾಳುವುದುಂಟೆ. ಉದುವಾಳುಪನೆ ಅಂದ್ರೆ ಬಾಳುವುದುಂಟೆ. ಉದು ಆಳ್ಬುದೆ ಅಂದ್ರೆ ಬಾಳುವುದುಂಟೆ. ಪಾಂಡು ಸುತರೋಳ್ ಅಂದ್ರೆ ಪಾಂಡುವಿನ ಮಕ್ಕಳು. ಪಾಂಡು ಸುತರೋಳ್. ಪಾಂಡು ಸುತರೋಳ್ ಅಂದ್ರೆ ಪಾಂಡುವಿನ ಮಕ್ಕಳು. ಹಾಗಾದ್ರೆ ಮಕ್ಕಳೇ, ಇಂದು ಶರಶೈಯ್ಯ ಮೇಲೆ ಯಾರು ಮಲ್ಕೊಂಡಿದ್ದಾರೆ? ಭೀಷ್ಮ ಇದ್ದಾರೆ. ಬಾಣದ ಒಂದು ಹಾಸಿಗೆಯ ಮೇಲೆ. ಭೀಷ್ಮ ಹಾಗೂ ದುರ್ಯೋಧನನ ಒಂದು ಸಂಭಾಷಣೆ ಇದೆ. ಇಲ್ಲಿ ಭೀಷ್ಮ ಶರಶೈಯ್ಯ ಅಂತ ಬಾಣದ ಹಾಸಿಗೆ ಮೇಲೆ ಅಂತ ಮಲಗಿದ್ದಾನೆ. ಇಲ್ಲಿ ಪಠ್ಯಪುಸ್ತಕದಲ್ಲಿದೆ ಮಕ್ಕಳೇ, ತೋರಿಸ್ತೀನಿ ನೋಡಿ. ಇಲ್ಲಿ ಬುಕ್ಕಲ್ಲಿ ಇಲ್ಲಿದೆ ಅಲ್ವಾ? ಈ ಬಾಣದ ಹಾಸಿಗೆಯ ಮೇಲೆ ಯಾರಿದ್ದಾರೆ? ಭೀಷ್ಮನು ಮಲ್ಕೊಂಡಿದ್ದಾನೆ. ಅವನನ್ನು ಮಾತಾಡಿಸ್ಲಿಕ್ಕೆ ದುರ್ಯೋಧನ ಬಂದಿದ್ದಾನೆ. ರಣರಂಗದಲ್ಲಿ ಇದ್ದಾನೆ ಅವನ ಭೀಷ್ಮ ಅವರ ತಾತ. ಹೀಗೆ ಇವರಿಬ್ಬರ ಮಧ್ಯೆ ನಡೆದಂತಹ ಸಂಭಾಷಣೆಯೇ ಪ್ರಸ್ತುತ ಚಲಮನೆ ಮೆರವಂ ಪದ್ಯವಾಗಿದೆ. ಇಂಬು ಕೈವೇನ ಕೊಡೆ ಪಾಂಡವರ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೋಳ್ ನಡೆವಂತು ಮಾಳ್ಪಿಂ ಇನ್ಮಂ ಅವರೆಮ್ಮದಂ ದುದಂ ಇಂಬು ಕೈಯದವರ್ ನೀರುವರಲ್ಲ ನೀನು ಎಮ್ಮ ಪೇಳ್ದುದಂ ಮೀರದೆ ನೆಗಳ್ವೇಳ್ಕೊಂ ಮನೆ ಸುಯೋಧನಂ ಮುಗುಳ್ಳಯ್ಯನಕ್ಕು. ಸುಯೋಧನ ಅಂದ್ರೆ ದುರ್ಯೋಧನ. ಮಕ್ಕಳೇ, ಈಗ ದುರ್ಯೋಧನ ತಂದೆ ಆ ಭೀಷ್ಮನನ್ನ ಹೋಗಿ ನೀನು ರಣರಂಗದಲ್ಲಿ ಶರಶೈಯ್ಯಲ್ಲಿ ಬಾಣದ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾರೆ, ಅವರನ್ನ ಮಾತನಾಡಿಸ್ಕೊಂಡ್ ಬಾ ಅಂತ ಕಳಿಸ್ತಾ ಇದ್ದಾರೆ. ಅವರ ತಂದೆ ತಾಯಿಯ ಒಂದು ಅಪೇಕ್ಷೆಯಂತೆ ದುರ್ಯೋಧನನು ಬರ್ತಾ ಇದ್ದಾನೆ. ಹೇಳ್ತಾನೆ ಭೀಷ್ಮ ಹೇಳ್ತಾನೆ, ನಾನು ಹೇಳುವ ಮಾತನ್ನು ಒಪ್ಪಿಕೊಳ್ಳುವೆಯಾದರೆ, ನಾನು ಹೇಳುವ ಮಾತನ್ನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸುತ್ತೆ.
ಸಹೋದರರನ್ನ, ಪಾಂಡುರಾಜನ ಮಕ್ಕಳನ್ನ ಹಾಗೂ ಆ ಪಾಂಡವರನ್ನು ನಾನು ಒಪ್ಪಿಸುತ್ತೇನೆ. ಅವರೊಂದಿಗೆ ಸಂಧಿಯ ಮಾಡಿಸಿ, ಅವರೊಂದಿಗೆ ನಾನು ಒಪ್ಪಂದವನ್ನ ಮಾಡಿ ಸಂಧಿಯನ್ನು ಮಾಡಿಸುತ್ತೇನೆ. ಮೊದಲಿನಂತೆಯೇ ಪೂರ್ವ ಕ್ರಮದೊಳ ನಡೆಯುವಂತು. ಮೊದಲಿನಂತೆಯೇ, ಮೊದಲು ನೀವು ಹೇಗಿದ್ರೋ ಆ ರೀತಿಯಲ್ಲಿ ನೀವು ಸಂತೋಷದಿಂದ ಇರಬಹುದು. ಈ ಯುದ್ಧ ಅನ್ನುವಂಥದ್ದನ್ನ ನೀವು ನಿಲ್ಲಿಸಬೇಕು. ಮೊದಲಿನಂತೆ ನಡೆದುಕೊಳ್ಳುವ ಹಾಗೆ ಮಾಡುವೆನು. ಮೊದಲೇ ಹೇಗಿದ್ರೋ ಹಾಗೆ ಮಾಡುವೆನು. ನಡೆವಂತು ಮಾಡ್ಪೆಂ ಇನ್ನು ಮಮ್ಮರೆಂದಂ ಎಂದುದಂ. ನಾನು ಹೇಳಿದ್ದನ್ನು ಇಂಬು ಕೈಯದವರ್, ನಾನು ಹೇಳಿದ ಮಾತನ್ನ ಅವರು ಮೀರುವವರಲ್ಲ. ನಾನು ಹೇಳಿದ ಮಾತನ್ನ ಅವರು ಮೀರುವುದಿಲ್ಲ. ನಾನು ಹೇಳಿದ ಮಾತನ್ನು ಅವರು ಕೇಳುತ್ತಾರೆ. ನೀನು ಎಮ್ಮ ಪೆಳುದ ಮೀರದೆ, ನೀನು ಸಹ ನನ್ನ ಮಾತನ್ನು ಮೀರದೆ ನೆಗಳ್ವೇಳ್ಕೊಮ್ಮೆನೆ ಸುಯೋಧನಂ ಮುಗುಳ್ಳಗೆ ನಕ್ಕು. ಪಾಂಡವರು ಸಹ ನಾನು ಹೇಳಿದ ಮಾತನ್ನು ಅವರು ಮೀರುವುದಿಲ್ಲ. ಹಾಗೆ ಈಗಲಾದರೂ ಅವರು ನಾನು ಹೇಳುವುದನ್ನು ಒಪ್ಪಿಕೊಳ್ಳದೆ ಮೀರುವವರಲ್ಲ. ನಾನು ಹೇಳಿದ ಮಾತನ್ನು ಅವರು ಒಪ್ಪಿಕೊಳ್ಳುತ್ತಾರೆ, ನನ್ನ ಮಾತನ್ನು ಅವರು ಮೀರುವುದಿಲ್ಲ ಎಂದಾಗ ದುರ್ಯೋಧನನು ಮುಗುಳ್ಳಗೆ ನಕ್ಕು. ನಗ್ತಾ ಇದ್ದಾನೆ ಯಾರು? ದುರ್ಯೋಧನನು. ಮಕ್ಕಳೀಗ ಒಂದೇ ಪದದಲ್ಲಿ ವಚನದಲ್ಲಿ ಅಂದ್ರೆ, ನಾನು ಹೇಳುವುದನ್ನು ನೀನು ಒಪ್ಪಿಕೊಳ್ಳುವೆಯಾದರೆ ಒಪ್ಪಿಕೊಳ್ಳು. ನಾನು ಹೇಳುವ ಮಾತನ್ನು ನೀನು ಒಪ್ಕೋಬೇಕು. ಒಪ್ಪಿಕೊಂಡರೆ ಪಾಂಡುಸುತರನ್ನ ಪಾಂಡವರ 5 ಜನ ಪಾಂಡವರನ್ನ ನಾನು ಒಪ್ಪಿಸಿ ಸಂಧಿಯನ್ನು ಏರ್ಪಡಿಸುತ್ತೇನೆ. ಮೊದಲಿನಂತೆ ಹೇಗಿತ್ತೋ ಆ ರೀತಿಯಲ್ಲಿ ನಾನು ಇರುವೆನು, ಮಾಡುವೆನು. ಈಗಲೂ ಸಹ ನಾನು ಹೇಳಿದ ಮಾತನ್ನು ಪಾಂಡವರು ಒಪ್ಪುತ್ತಾರೆ. ನನ್ನ ಮಾತಿಗೆ ಅವರು ಮೀರುವುದಿಲ್ಲ. ಈಗಲಾದರೂ ನೀನು ಒಪ್ಪಿಕೋ, ಪಾಂಡವರ ಜೊತೆಗೆ ಸಂಧಿ ಮಾಡುವುದನ್ನು ನೀನು ಒಪ್ಪಿಕೋ. ಅವರು ನನ್ನ ಮಾತನ್ನ ಮೀರುವುದಿಲ್ಲ ಎಂದಾಗ ಈ ಮಾತನ್ನು ಕೇಳಿದಂತಹ ದುರ್ಯೋಧನನು ನಸುನಕ್ಕು ಮುಗುಳ್ಳಗೆ ನಗ್ತಾ ಇದ್ದಾನೆ. ಈಗ 2ನೇ ಪದ್ಯ ನೋಡೋಣ ಮಕ್ಕಳೇ. ನಿಮಗೆ ಪೊಡೆಮಟ್ಟು ಪೋಪಿ ಸಮ ಕಟ್ಟಿಂ ಬಂದೆ ಅಹಿತರೋಳ್ ಸಂಧಿಯನೆ ಸಮಗೊಳಿಸಲೆಂದು ಬಂದೆನೆ ಸಮರದೋಳ್ ನನಗೆ ಅಜ್ಜ ಪೇಳಿಂ ಆವುದು ಕಜ್ಜಂ. ಹಾಗಾದ್ರೆ ದುರ್ಯೋಧನ ತಾತ ಯಾರು? ಭೀಷ್ಮ. ಈಗ ದುರ್ಯೋಧನ ಹೇಳ್ತಾನೆ, ನಿಮಗೆ ಕೊಡೆ ಕೊಟ್ಟು ನಿಮಗೆ ನಾನು ನಮಸ್ಕರಿಸಿ ಬಂದು ಹೋಗೋಣ ಎಂದು ನಿಶ್ಚಯಿಸಿದ್ದೆ. ನನಗೆ ಏತಕ್ಕಾಗಿ ಬಂದಿದೆ? ನಿಮ್ಮ ನಮಸ್ಕರಿಸಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲು ನಾನು ಬಂದಿದ್ದೆ. ಬಂದೆನಹಿತರೋಳ್ ಸಂಧಿಯನೇ. ಆದರೆ ನಾನು ಬಂದಿದ್ದು ಸಂಧಿಯನಂ ಶತ್ರುಗಳಲ್ಲಿ ಒಪ್ಪಂದವನ್ನು ಏರ್ಪಡಿಸಲೆಂದು ನಾನು ಬಂದಿಲ್ಲ. ನನ್ನ ಶತ್ರುಗಳಾದಂತಹ ಪಾಂಡವರ ಜೊತೆಗೆ ನಾನು ಸಂಧಿಯನ್ನ ಮಾಡೋಣ, ಅವರ ಜೊತೆಗೆ ನಾನು ಒಪ್ಪಿಸಿ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಂದಿಲ್ಲ. ಸಮಗೊಳಿಸಲೆಂದು ಬಂದನೆ. ನನಗೆ ಸರಿಸಮನಾದಂತಹ ಶತ್ರುಗಳ ಜೊತೆಗೆ ನಾನು ಒಪ್ಪಂದವನ್ನ ಸಂಧಿಯನ್ನು ಏರ್ಪಡಿಸಲೆಂದು ನಾನು ಬಂದಿಲ್ಲ. ಅಜ್ಜ ಕೇಳು, ಸಮರ ಅಂದ್ರೆ ಯುದ್ಧ, ಕಜ್ಜ ಅಂದ್ರೆ ಕಾರ್ಯ, ಕೆಲಸ. ಅಜ್ಜ ನನಗೆ ಇಲ್ಲಿ ಏನಿದೆ? ಯುದ್ಧದಲ್ಲಿ ನನಗೆ ಯಾವುದು ಕಾರ್ಯ ಹೇಳಿ? ಯುದ್ಧದ ರಂಗದಲ್ಲಿ ನಾನು ಯುದ್ಧವನ್ನೇ ಮಾಡಬೇಕು ಹೊರತಾಗಿ ಬೇರೆ ಕೆಲಸ ನನಗೆ ಯಾವುದೂ ಇಲ್ಲ. ಅಜ್ಜ ಹೇಳಿ ನೀವು ಅಂತ ಈ ಮಾತನ್ನ ಹೇಳ್ತಾ ಇದ್ದಾನೆ ದುರ್ಯೋಧನನು.
ಯುದ್ಧವನ್ನು ಮಾಡುವುದೇ ನನ್ನ ಕೆಲಸ. ಇದಲ್ಲದೆ ನನ್ನ ಬೇರೆ ಯಾವ ಕಾರ್ಯ ಕೆಲಸವಾಗಲಿ ಇಲ್ಲ ಎಂದು ದುರ್ಯೋಧನನು ಭೀಷ್ಮನಿಗೆ ಹೇಳುತ್ತಾನೆ. ಒಂದು ಪ್ರಶ್ನೆ ಕೇಳಿದ ಮಕ್ಕಳೇ, ಉತ್ತರ ಹೇಳೋಣ. ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ಭೀಷ್ಮ. ಹೀಗೆ ಭೀಷ್ಮನಿಗೆ ಹೇಳುತ್ತಾನೆ. ನೆಕ್ಸ್ಟ್ ಹಾಗಾದ್ರೆ ಮೂರನೇ ಪ್ಯಾರದಲ್ಲಿ ಏನಿದೆ ನೋಡೋಣ. ನೆಲ ಕಿರುವೆನೆಂದು ಬಗೆದಿರೆ ಛಲ ಕಿರುವೆ ಎಂ ಪಾಂಡು ಸುತರೋಳ್ ಈ ನೆಲನಂ ಇದು ಪಾಳ್ನೆಲನೆ ಎನಗೆ ದಿನಪಸುತನಂ ಹೊಲಿಸಿದ ನೆಲನೊಡನೆ ಮತ್ತೆ ಪುದು ವಾಳ್ದಿಪ್ಪನೆ ಹೇಳ್ತಾರೆ. ನಾನು ಯುದ್ಧವನ್ನ ಮಾಡ್ತಿರೋದು ನೆಲಕ್ಕಾಗಿ ಅಲ್ಲ. ನೆಲ ಕಿರುವೆನೆಂದು ಬಗೆದಿರೆ ನಾನು ಏನಾದ್ರೂ ಯುದ್ಧವನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಆಸ್ತಿಗಾಗಿ, ಐಶ್ವರ್ಯಕ್ಕಾಗಿ, ನೆಲಕ್ಕಾಗಿ ನಾನು ಯುದ್ಧವನ್ನ ಮಾಡ್ತಾ ಇಲ್ಲ. ನೆಲಕ್ಕಾಗಿ ನಾನು ಯುದ್ಧವನ್ನ ಮಾಡ್ತಾ ಇದ್ದೇನೆ ಅಂತ ನೀವು ತಿಳಿದುಕೊಂಡಿದ್ದೀರಾ? ಇಲ್ಲ, ಅದು ನೆಲಕ್ಕಾಗಿ ಅಲ್ಲ. ನೀವು ಭೂಮಿಗಾಗಿ ನಾನು ಹೋರಾಡುವೆನೆಂದು ಭಾವಿಸಿದ್ದೀರಾ? ನೀವು ಭೂಮಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಿ ಅಂತ, ಯುದ್ಧವನ್ನ ಮಾಡ್ತಾ ಇದ್ದೀನಿ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ದೀರಾ? ಅದಲ್ಲ. ಛಲ ಕಿರಿವೆಯಂ ಪಾಂಡು ಸುತರೋಳ್ ಈ ನೆಲನಿದು. ಛಲಕ್ಕಾಗಿ ನಾನು ಹೋರಾಟವನ್ನ ಮಾಡ್ತಾ ಇದ್ದೇನೆ. ಯಾವುದಕ್ಕಾಗಿ? ನನ್ನಲ್ಲಿರುವ ಒಂದು ಛಲ, ಹಠ, ಸ್ವಾಭಿಮಾನ. ಪಾಂಡು ಸುತರೋಳಂದ್ರೆ ಪಾಂಡವರ ಮಕ್ಕಳು, ಪಾಂಡುರಾಜನ ಮಕ್ಕಳು, 5 ಜನ ಪಾಂಡವರು. ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ. ಈ ಪಾಂಡು ಮಕ್ಕಳ ಜೊತೆಗೆ ನಾನು ನನ್ನ ಛಲಕ್ಕಾಗಿ ಹೋರಾಡುತ್ತೇನೆ. ಛಲಕ್ಕಾಗಿ ಪಾಂಡವರಲ್ಲಿ ಅವರ ಮಕ್ಕಳೊಂದಿಗೆ ನಾನು ಹೋರಾಡುತ್ತೇನೆ. ಪಾಳ್ನೆಲ ನೆಲನೇ ದಿನಪಸುತಂ. ಪಾಳ್ನೆಲ ಅಂದ್ರೆ ಹಾಳು ಬಿದ್ದಿರುವಂತಹ ಒಂದು ನೆಲ, ಜಾಗ. ಆ ಜಾಗದಲ್ಲಿ ಏನು ಬೆಳೆಯೋದಿಲ್ಲ ಅಲ್ವಾ? ಹಾಗೆ ಹಾಳು ಬಿದ್ದಂತಹ ಆ ನೆಲದಲ್ಲಿ, ಆ ಹಾಳು ಬಿದ್ದಂತಹ ನೆಲ ನನಗೆ ಕರ್ಣನನ್ನು ಕೊಲ್ಲಿಸಿದೆ. ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ. ಈ ನೆಲ ಏನು? ನನಗೆ ಹಾಳು ಬಿದ್ದಿರುವಂತಹ ಒಂದು ನೆಲ ಆಗಿದೆ, ಸ್ಥಳ ಆಗಿದೆ. ಈ ನೆಲ ಏನ್ ಮಾಡಿದೆ? ನನ್ನ ಪ್ರಾಣ ಸ್ನೇಹಿತನಾದಂತಹ ಆ ಕರ್ಣನನ್ನು ಕೊಲ್ಲಿಸಿದೆ. ಈ ನೆಲ ನನ್ನ ಪ್ರಾಣ ಸ್ನೇಹಿತನಾದಂತಹ ಕರ್ಣನನ್ನು ಕೊಲ್ಲಿಸಿದೆ. ಹಾಗಾದ್ರೆ ಇಂತಹ ಒಂದು ನನ್ನ ಕರ್ಣನೇ ಇಲ್ಲದ ಮೇಲೆ ನಾನು ಹೇಗೆ ಈ ನೆಲಕ್ಕಾಗಿ ಹೋರಾಟವನ್ನು ಮಾಡಲಿ? ನನಗೆ ಅದು ಬೇಡ. ನನಗೆ ಏನೇ ಇದ್ರು ಛಲ, ಹಠ, ಸ್ವಾಭಿಮಾನ. ನನ್ನ ಪ್ರಾಣ ಸ್ನೇಹಿತನಾದಂತಹ ಆ ಕರ್ಣನನ್ನು ಕೊಲ್ಲಿಸಿದೆ ಈ ನೆಲ. ಈ ನೆಲನೊಡನೆ ಮತ್ತೆ ಪುದುವಾಳಿಪನೆ. ಇಂತಹ ಒಂದು ಹಾಳು ಬಿದ್ದಿರುವಂತಹ ಆ ನೆಲದೊಡನೆ ನಾನು ಮತ್ತೆ ಬಾಳುವುದುಂಟೆ? ಖಂಡಿತ ಇಲ್ಲ. ನಾವು ಇಂತಹ ಒಂದು ಹಾಳು ಬಿದ್ದಿರುವಂತಹ ನೆಲದಲ್ಲಿ ಬಾಳಲು ಸಾಧ್ಯ ಇಲ್ಲ, ಜೀವನವನ್ನು ಮಾಡಲು ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಭೀಷ್ಮನು ದುರ್ಯೋಧನನಿಗೆ ಹೇಳುತ್ತಾನೆ. ಹಾಗಾದ್ರೆ ಈ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದುರ್ಯೋಧನ ಏತಕ್ಕಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ ಅನ್ನೋದು ಛಲ, ಹಠ, ಸ್ವಾಭಿಮಾನ. ರಾಜ್ಯನಾದಂತಹ ಭೀಷ್ಮನ ಎದುರಿಗೆ ಹೇಳ್ತಾ ಇದ್ದಾನೆ, ನಾನು ಈ ಭೂಮಿಗಾಗಿ ಹೋರಾಡುವೆನೆಂದು ನೀವು ಭಾವಿಸಿದಿರಾ? ಏನಾದ್ರೂ ನಾನು ಭೂಮಿಗಾಗಿ ಇಲ್ಲಿ ಹೋರಾಟವನ್ನ ಮಾಡುತ್ತೇನೆ ಅಂತ ನೀವೇನಾದ್ರೂ ಭಾವಿಸಿದ್ರಾ? ಇಲ್ಲ, ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ಏನೇ ಇದ್ರು ನನ್ನಲ್ಲಿರುವಂತಹ ಛಲ, ಹಠಕ್ಕಾಗಿ ಈ ಪಾಂಡವರ ಮಕ್ಕಳೊಂದಿಗೆ ಹೋರಾಟವನ್ನ ಮಾಡುತ್ತೇನೆ. ಈ ಪಾಂಡವರ ಮಕ್ಕಳೊಂದಿಗೆ ನಾನು ಹೋರಾಟವನ್ನು ಮಾಡುತ್ತೇನೆ.
ನೆಲನನೇ ದಿನಪಸುತಂ, ಈ ನೆಲ ನನಗೆ ಹಾಳು ಬಿದ್ದಿರುವಂತಹ ಒಂದು ನೆಲ. ಇದು ಈ ನೆಲ ನನಗೆ ಹಾಳು ಬಿದ್ದಿರುವ ಒಂದು ನೆಲ ಆಗಿದೆ. ದಿನಪಸುತಂ ಅಂದ್ರೆ ಕರ್ಣ, ಸೂರ್ಯನ ಮಗನಾಗಿರುವುದರಿಂದ ಆತನಿಗೆ ದಿನಪಸುತ ಅಂತ ಕರೀತಾ ಇದ್ದಾರೆ. ಕೊಲಿಸಿದ ಈ ಹಾಳು ನೆಲ ಏನಾಗಿದೆ? ನನ್ನ ಪ್ರಾಣ ಸ್ನೇಹಿತನನ್ನು ಕೊಲ್ಲಿಸಿದೆ, ಕರ್ಣನನ್ನು ಕೊಲೆ ಮಾಡಿದೆ. ಆದ್ದರಿಂದ ನಾನು ಈ ನೆಲದೊಡನೆ ಮತ್ತೆ ನಾನು ಹೇಗೆ ಬಾಳುವುದುಂಟೋ, ಇಂತಹ ನೆಲದ ಜೊತೆಗೆ ನಾನು ಹೇಗೆ ಬಾಳ್ವೆಯನ್ನ ಮಾಡಲಿ, ಜೀವನವನ್ನು ಮಾಡಲಿ ಎಂದು ಪುದುವಾಳ್ದಪ್ಪದೆ. ಮತ್ತೆ ಪುದುವಾಳ್ದಪ್ಪನೆ ಅಂದ್ರೆ ಮತ್ತೆ ನಾನು ಬಾಳುವುದುಂಟೆ, ನಾನು ಬದುಕುವುದುಂಟೆ ಅನ್ನುವಂತಹ ಮಾತನ್ನ ಇಲ್ಲಿ ದುರ್ಯೋಧನನು ಭೀಷ್ಮನಿಗೆ ಹೇಳುತ್ತಾನೆ. ಮಕ್ಕಳೇ, ಇಲ್ಲಿ ಸಂಧಿ ಕಾರ್ಯವನ್ನ ಮಾಡೋಣ ಅಂತಂದು ಭೀಷ್ಮನು ಯೂತನಿಗೆ ಹೇಳಿದಾಗ, ಭೀಮ ಹೇಳ್ತಾನೆ, ದುರ್ಯೋಧನಿಗೆ ಹೇಳಿದಾಗ ದುರ್ಯೋಧನ ಒಪ್ಕೊಳ್ಳಲಿಲ್ಲ. ಏನಂತ ಒಂದೇ ವಚನದಲ್ಲಿ ಏನ್ ಹೇಳ್ತಿದ್ದಾರೆ? ಇದು 4 ಅಂಕದ ಪ್ರಶ್ನೆ ಬರುತ್ತೆ ಮಕ್ಕಳೇ. ನೀವು ಕಡ್ಡಾಯವಾಗಿ ಒಂದು ಸಾರಾಂಶವನ್ನ ನೀವು ನೋಟ್ ಮಾಡ್ಕೋಬೇಕಾಗ್ತದೆ ಅಲ್ವಾ? ಏನಪ್ಪಾ ಅಂದ್ರೆ, ಭೀಷ್ಮನು ಶರಶಯ್ಯ ಹಾಸಿಗೆಯ ಮೇಲೆ ಆತ ಮಲಗಿದ್ದಾನೆ, ಹೌದಾ? ಅಲ್ಲಿಗೆ ಅವರ ತಂದೆ ದುರ್ಯೋಧನು ತಂದೆಯ ಅಪೇಕ್ಷೆ, ತಂದೆ ತಾಯಿಯ ಅಪೇಕ್ಷೆಯಂತೆ ಆ ಸ್ಥಳಕ್ಕೆ ಬರ್ತಾ ಇದ್ದಾನೆ. ಭೀಷ್ಮ ಹೇಳ್ತಿದ್ದಾನೆ, ವಚನದಲ್ಲಿ ಹೇಳ್ತಿದ್ದಾನೆ ಏನಪ್ಪಾ ಅಂದ್ರೆ, ನೀನು ಸಂಧಿಗಾಗಿ ಒಪ್ಪಿಕೋಬೇಕು. ನೀನು ಒಂದ್ ವೇಳೆ ಒಪ್ಪಿದೆ ಅಂದ್ರೆ ಪಾಂಡವರು ಸಹ ನನ್ನ ಮಾತನ್ನ ಕೇಳುತ್ತಾರೆ ಅಲ್ವಾ? ಅವರು ಸಹ ನನ್ನ ಮಾತನ್ನ ಮೀರುವುದಿಲ್ಲ ಅಂದಾಗ ಮುಗುಳ್ನಗೆ ನಗ್ತಾ ಇದ್ದಾನೆ ದುರ್ಯೋಧನ. ನಕ್ಕು ಒಂದೇ ಪದದಲ್ಲಿ ಹೇಳ್ತಾನೆ, ನಾನು ನಿಮ್ಮನ್ನ ನಮಸ್ಕರಿಸಿ ಬಂದು ಹೋಗುವೇನೆಂದು ನಿಶ್ಚಯಿಸಿದ್ದೆ. ನಾನು ಇಲ್ಲಿ ಕೇವಲ ನಿಮಗೆ ನಮಸ್ಕಾರಗಳನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆದುಕೊಂಡು ಹೋಗೋಣ ಅಂತ ನಿರ್ಧರಿಸಿಕೊಂಡು ಬಂದಿದ್ದೆ. ಆದರೆ ನೀವು ನಾನು ಶತ್ರುಗಳೊಂದಿಗೆ ಒಪ್ಪಂದವನ್ನ ಏರ್ಪಡಿಸಲೆಂದು ನಾನು ಇಲ್ಲಿ ಬಂದಿಲ್ಲ. ನನ್ನ ಶತ್ರುಗಳ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡು ಹೋಗೋಣ ಅನ್ನುವಂತಹದಕ್ಕೆ ನಾನು ಇಂದು ನಿಮ್ಮ ಬಳಿಗೆ ಬಂದಿಲ್ಲ. ಅಜ್ಜ, ನಂದೇನಪ್ಪ ನಿರ್ಧಾರ ಅಂದ್ರೆ ಸಮರದೋಳ್, ಒಂದು ಯುದ್ಧವನ್ನು ಮಾಡುವಂತಹದ್ದು ನನ್ನ ಕಾರ್ಯ. ಹೇಳಿ, ಯಾವುದು ನನ್ನ ಕಾರ್ಯ? ಯುದ್ಧವನ್ನು ಮಾಡುವುದೇ ನನ್ನ ಕಾರ್ಯ, ಕೆಲಸ ಅನ್ನುವಂತ ಮಾತನ್ನ ದುರ್ಯೋಧನ ಹೇಳುತ್ತಾನೆ. 2ನೇ ಪಾಠದಲ್ಲಿ ಹೇಳ್ತಾನೆ, ಅಜ್ಜ, ನಾನು ಭೂಮಿಗಾಗಿ ಹೋರಾಡುವೇನೆಂದು ನೀವು ಭಾವಿಸಿದಿರಾ? ಈ ನೆಲಕ್ಕಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡಿದ್ದೀರಾ? ಅದು ಅಲ್ಲ. ನನ್ನ ಹೋರಾಟ ಏನೇ ಇದ್ರೂ ಛಲಕ್ಕಾಗಿ ಆ ಪಾಂಡವರಲ್ಲಿ ಆ ಮಕ್ಕಳೊಂದಿಗೆ ನಾನು ಹೋರಾಟವನ್ನು ಮಾಡುತ್ತೇನೆ. ಆದರೆ ಈ ನೆಲ ನನಗೆ ಹಾಳು ಬಿದ್ದಿರುವಂತಹ ಒಂದು ನೆಲವಾಗಿದೆ. ಈ ನೆಲ ನನ್ನ ಪ್ರಾಣ ಸ್ನೇಹಿತನಾದ ಕರ್ಣನನ್ನು ಕೊಲ್ಲಿಸಿದಂತಹ ನೆಲವಾಗಿದೆ. ಆದ್ದರಿಂದ ನಾನು ನನ್ನ ಪ್ರಾಣ ಸ್ನೇಹಿತ ಕೊಂದಂತಹ ನೆಲದಲ್ಲಿ ನಾನು ಮತ್ತೆ ಬಾಳುವುದುಂಟೆ, ಸಂಧಿ ಕಾರ್ಯವನ್ನ ಮಾಡಿಕೊಂಡು ನಾನು ಮತ್ತೆ ಪುನಃ ಬದುಕುವುದುಂಟೆ, ಇದು ಎಂದಿಗೂ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮಾತನ್ನು ದುರ್ಯೋಧನನು ಭೀಷ್ಮನ ಎದುರಿಗೆ ಹೇಳುತ್ತಾರೆ. ಮಕ್ಕಳೇ, ಉಳಿದಂತಹ ಪದ್ಯ ಪ್ಯಾರವನ್ನ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ಇಲ್ಲಿ ಒಂದೆರಡು ಪ್ರಶ್ನೆಯನ್ನ ಕೇಳ್ತದನೆ, ನೋಟ್ ಮಾಡ್ಕೊಳ್ಳಿ. ದಿನಪುಸುತ ಅಂದರೆ ಯಾರು? ದಿನಪುಸುತ ಅಂದರೆ ಯಾರು? ದಿನಪುಸುತ ಅಂದರೆ ಯಾರು ಮಕ್ಕಳೇ? ಕರ್ಣ. ದಿನಪುಸುತ ಅಂದ್ರೆ ಕರ್ಣ. ನೆಕ್ಸ್ಟ್ ಪ್ರಶ್ನೆ ಬರ್ಕೊಳ್ಳಿ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ದುರ್ಯೋಧನ.
ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ? ಮಕ್ಕಳು ಈಗ ಎರಡನೇ ಪ್ಯಾರ ಹೇಳಿದಲ್ವಾ, ಅದನ್ನ ನೀವು ಬರಬೇಕಾಗುತ್ತೆ. ನೆಕ್ಸ್ಟ್ ಮಕ್ಕಳೇ, ಈಗ ನೆಲಕ್ಕಿರುವೆನೆಂದು ಬಗೆದಿರೆ ಚಲಕ್ಕಿರುವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ ನೆಲನ್ ಎನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಕುದುವಾಳ್ದಿಪ್ಪನೆ. ಮಕ್ಕಳೇ ಇದನ್ನೇ ನೀವು ಏನ್ ಮಾಡಬೇಕು, ಕಂಠಪಾಠವನ್ನ ಮಾಡಬೇಕು. ಇದಕ್ಕೆ 4 ಅಂಕ ಪ್ರಶ್ನೆ ಇರುತ್ತೆ. ನೀವು ಪ್ರತಿನಿತ್ಯ ಏನ್ ಮಾಡಿ ಈ ಪದ್ಯವನ್ನ ಹೇಳ್ತಾ 1-2 ರಿಂದ 3 ಸರಿ ನೋಡ್ಕೊಂಡು ಪದ್ಯ ಬರೀರಿ. ಅದಾದ ನಂತರ ಒಂದು ಸ್ಲಿಪ್ಪರ್ ಬರ್ಕೊಂಡು ಅದನ್ನ ಬಾಯಿಪಾಠ ಮಾಡಬೇಕು. ಸುಲಭವಾಗಿ ನಿಮಗೆ 4 ಅಂಕ ಬರುತ್ತೆ. ಇವಾಗಲೇ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ಬೇಕು ಮಕ್ಕಳೇ. ಇದಾದ ನಂತರ ಅವಾಗಲೇ ಹೇಳಿದೆ ನಾನು, ಪದ್ಯದ ಸಾರಾಂಶ ಅನ್ನುವಂಥದ್ದನ್ನ ನೀವು ಕಲಿತಾ ಹೋಗ್ಬೇಕು. ನಾನು ಹೇಳುವಾಗ ನೀವೇನ್ ಮಾಡ್ಬೇಕಲ್ಲಿ ಸಾರಾಂಶವನ್ನು ನೋಟ್ ಮಾಡ್ಕೋಬೇಕು. ಅನಂತರ ಕವಿ ಪರಿಚಯ ಅನ್ನುವಂಥದ್ದನ್ನು ನೀವು ಕಲಿಬೇಕಾಗ್ತದೆ. ಈ ಪಾಠದಲ್ಲಿ ಫುಲ್ ಪದ್ಯದ ಸಾರಾಂಶವನ್ನು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಈಸಿಯಾಗಿ 4 ಅಂಕ ಪ್ರಶ್ನೆ ಬರುತ್ತೆ, ಸಂದರ್ಭ ಬರುತ್ತೆ. ಅದಾದ ನಂತರ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ. ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ನೀವು ಸುಲಭವಾಗಿ ಉತ್ತರವನ್ನ ಬರೆಯಬಹುದು. ಆಯ್ತು ಮಕ್ಕಳು, ಇದರಲ್ಲಿ ಬರುವಂತಹ ವ್ಯಾಕರಣಾಂಶ ಏನಪ್ಪಾ ಅಂದ್ರೆ ಕಾರ್ಯ ತತ್ಸಮ ತದ್ಭವ, ಕಾರ್ಯ ಕಜ್ಜ, ಅಜ್ಜ ಆರ್ಯ. ನೋಟ್ ಮಾಡ್ಕೊಳ್ಳಿ ಮಕ್ಕಳೇ, ತತ್ಸಮ ತದ್ಭವ, ಕಾರ್ಯ ಕಜ್ಜ ಕಾರ್ಯ, ಅಜ್ಜ ಆರ್ಯ, ಅಜ್ಜ ಆರ್ಯ. ದಿನಪಸುತಂ ಅಂದ್ರೆ ಇದು ಕರ್ಣನನ್ನು ಕರೀತಾರೆ. ಯಾಕೆಂದ್ರೆ ಆತ ಸೂರ್ಯದೇವನ ಮಗನಾಗಿರೋದ್ರಿಂದ ಆತನಿಗೆ ದಿನಪಸುತನಂ ಅಂತ ಕರೀತಾರೆ. ಇದು 1 ಅಂಕದ ಪ್ರಶ್ನೆ ಬರುತ್ತೆ. ಅದಷ್ಟೇ ಇದು ಒಂದು ಬಹುವ್ರೀಹಿ ಸಮಾಸವಾಗಿದೆ. ಇದು ಒಂದು ಬಹುವ್ರೀಹಿ ಸಮಾಸ. ಇದರಲ್ಲಿ ನಿಮಗೆ ಕಮ್ಮಂತದಿನ 1ನೇ ಪ್ಯಾರ ಅದು ಕಂದ ಪದ್ಯ. ಛಂದಸ್ಸಿಗೆ ಹೋದಾಗ ಕಂದ ಪದ್ಯದ ಬಗ್ಗೆ ನಾನು ನಿಮಗೆ ತರಗತಿ ಹೇಳ್ಕೊಟ್ಟಿದ್ದೀನಿ. ಕಂದ ಪದ್ಯ ಅನ್ನುವಂಥದ್ದು 4 ಮಾತ್ರೆ 4 ಗಣಗಳು ಹಾಕ್ಬೇಕಾಗುತ್ತೆ. 4 ಮಾತ್ರೆ 3 ಗಣ ಅಲ್ವಾ. ಇದು 4 ಸಾಲಿನ ಪದ್ಯ ಇದೆ. 1, 2, 3, 4 ಸಾಲಿದೆ. 1 ಮತ್ತು 3ನೇ ಸಾಲುಗಳು ಸಮ, 2 ಮತ್ತು 4ನೇ ಸಾಲುಗಳು ಸಮನಾಗಿವೆ. 4 ಮಾತ್ರೆಯ ಮಾತ್ರ ಗಣಗಳನ್ನ ಗುಂಪುಗಳನ್ನ ನೀವು ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ಅಂಕದ ಪ್ರಶ್ನೆ ಬರುತ್ತೆ. ಈ ಪದ್ಯದಲ್ಲಿರುವಂತಹದನ್ನ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. 1, 2 ಮತ್ತೆ 4, 5ನೇ ಪ್ಯಾರ ಇವೆಲ್ಲವನ್ನು ನೀವೇನ್ ಮಾಡ್ಬೇಕು, ಮಾತ್ರ ಛಂದಸ್ಸನ್ನ ಹಾಕ್ಬೇಕು. ಮಕ್ಕಳೇ, ಈ ದಿನದ ಗೃಹ ಪಾಠವನ್ನ ಬರ್ಕೊಳ್ಳಿ. ಪ್ರಶ್ನೆ 1, ರನ್ನ ಕವಿಯ ಜೀವನ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ರನ್ನ ಕವಿಯ ಜೀವನ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್. ದಿನಪಸುತ ಅಂದರೆ ಯಾರು? ದಿನಪಸುತ ಅಂದರೆ ಯಾರು? ನೆಕ್ಸ್ಟ್ ಸಂದರ್ಭ. ನೆಲ ಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ. ನೆಲ ಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ. ಎಷ್ಟು? ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ. ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು?